ಇನ್ನು ಚನ್ನಪಟ್ಟಣ ಉಪಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರದ ಮುಖಂಡರು ಮತ್ತು ಕಾರ್ಯಕರ್ತರ ಜೊತೆ ಎಚ್.ಡಿ. ಕುಮಾರಸ್ವಾಮಿ ಚರ್ಚೆ ಮಾಡಿದ್ದಾರೆ. ಓಕೆ, ಕ್ಷೇತ್ರದ ಮುಖಂಡರು ಕಾರ್ಯಕರ್ತರ ಜೊತೆ ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿದ್ದಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಬಗ್ಗೆ ಅಭ್ಯರ್ಥಿ ಆಯ್ಕೆ, ಚುನಾವಣೆ ಗೆಲ್ಲುವ ಸಂಬಂಧ ಸಮಾಲೋಚನೆ ನಡೆದಿದೆ. ಅಭ್ಯರ್ಥಿ ಯಾರೇ ಆದರೂ ಅವರು NDA ಅಭ್ಯರ್ಥಿ ಆಗಿರ್ತಾರೆ. CPY ಅವರನ್ನ ಮುಖಂಡರು ಖುದ್ದು ಭೇಟಿ ಮಾಡಿ ಮುಕ್ತವಾಗಿ ಚರ್ಚಿಸಿ ಆಮೇಲೆ ಅಭ್ಯರ್ಥಿ ಬಗ್ಗೆ BJP ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರ ಜೊತೆ ಚರ್ಚಿಸಿ ಅಂತಿಮವಾಗಿ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾರ್ಯಕರ್ತರ ಸಭೆಯಲ್ಲೂ ಚನ್ನಪಟ್ಟಣ ಅಭ್ಯರ್ಥಿ ಬಗ್ಗೆ ಯಾವುದೇ ಸುಳಿವನ್ನು ಬಿಟ್ಟುಕೊಟ್ಟಿಲ್ಲ ಕುಮಾರಸ್ವಾಮಿ ಅವರು. ಯಾರೇ ಅಭ್ಯರ್ಥಿ ಆದರೂ ಕೂಡ ಅವರು NDA ಅಭ್ಯರ್ಥಿ ಆಗಿರ್ತಾರೆ. ಅಂದರೆ ನಾವು ಮೈತ್ರಿಯಿಂದನೇ ಚುನಾವಣೆಯನ್ನು ಎದುರಿಸ್ತೀವಿ, BJP ಮತ್ತು JDS. ಅದೊಂದನ್ನು ಮಾತ್ರ ಕುಮಾರಸ್ವಾಮಿಯವರು ಸ್ಪಷ್ಟಪಡಿಸಿದ್ದಾರೆ. ಇನ್ನೂ ಟೈಮ್ ಇದೆ, ಎಲೆಕ್ಷನ್ ಡಿಕ್ಲೇರ್ ಆಗಿಲ್ಲ. ಹಾಗಾಗಿ ತುಂಬ ಇನ್ನೂ ಕೂಡ ಅದು ಅಮಿತ್ ಶಾ ಮತ್ತು ನಡ್ಡಾ ಅವ್ರ ಜೊತೆಯಲ್ಲೂ ಚರ್ಚೆ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅಲ್ಲಿ ಚರ್ಚೆ ಮಾಡಿ ರಾಜ್ಯ BJP ನಾಯಕರ ಜೊತೆ ಚರ್ಚೆ ಮಾಡಿ ಫೈನಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಒಂದು ಕಡೆ CP ಯೋಗೇಶ್ವರ್ ಅವರು ನಾನೇ ಅಭ್ಯರ್ಥಿ, ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲೇ ನಾವು ಚುನಾವಣೆಗೆ ಹೋಗ್ತೀವಿ ಅಂತಾರೆ. ಈ ಕಡೆ ನೋಡಿದ್ರೆ ಕುಮಾರಸ್ವಾಮಿ ಯಾವ ಸುಳಿವನ್ನೂ ಬಿಟ್ಕೊಡ್ತಾ ಇಲ್ಲ, ಅಚ್ಚರಿ ಅಭ್ಯರ್ಥಿ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಏನು ನಡೀತಾ ಇದೆ ಈ ಬೈ ಎಲೆಕ್ಷನ್ ವಿಚಾರದಲ್ಲಿ ಅಂತ? ಅರವಿಂದ್, CP ಯೋಗೇಶ್ವರ್ ಮತ್ತೆ HDK ಹೇಳಿಕೆಗಳು ಪರಸ್ಪರ ತಾಳೆ ಹೊಂದಾಣಿಕೆ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲೇ ಇನ್ನೂ ಕೂಡ ಒಂದ್ ರೀತಿಯಲ್ಲಿ ಜಟಿಲತೆ, ಗೊಂದಲದ ಸ್ವರೂಪವನ್ನ ಚನ್ನಪಟ್ಟಣ ಅಭ್ಯರ್ಥಿ ವಿಚಾರದಲ್ಲಿ ಪಡ್ಕೊಳ್ತಾ ಇರುವಂತದ್ದು. ಈ ಮಧ್ಯೆ ಇವತ್ತು ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಕ್ಷೇತ್ರದ JDS ಮುಖಂಡರು ಕಾರ್ಯಕರ್ತರ ಸಭೆಯನ್ನ ಕರೆದು ಸಮಾಲೋಚನೆ ಮಾಡಿದ್ದಾರೆ. ಮೈತ್ರಿ ಅಭ್ಯರ್ಥಿ ಆಗ್ತಾರೆ, BJP JDS ತೀರ್ಮಾನ ಮಾಡಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತೇವೆ. ಇನ್ನೂ ಕೂಡ ಆ ಒಂದು ಸಂದರ್ಭ ಬಂದಿಲ್ಲ. BJP ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿ ಅಭ್ಯರ್ಥಿ ಆಯ್ಕೆ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ರೆ, ಜೊತೆಗೆ CP ಯೋಗೇಶ್ವರ್ ಅವ್ರ ಜೊತೆನೂ ಕೂಡ ಟಚ್ ಅಲ್ಲಿ ಇರಿ, ಅವ್ರ ಜೊತೆನೂ ಕೂಡ ಚುನಾವಣೆ ಸಂಬಂಧ ಖುದ್ದು ಭೇಟಿ ಮಾಡಿ ಚರ್ಚೆ ಮಾಡಿ ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಏನಂದ್ರೆ CP ಯೋಗೇಶ್ವರ್ ನಾನೇ ಅಭ್ಯರ್ಥಿ ಆಗ್ತಾ ಇದ್ದೇನೆ ಅನ್ನುವಂತಹ ಸುಳಿವು ಕೊಟ್ಟಿದ್ರು. ಕುಮಾರಸ್ವಾಮಿ ಅವರು ನೀವೇ ಆಗಿ ಅನ್ನುವಂತ ಹೇಳಿದ್ದಾರೆ ಅಂತ ಕೂಡ ಹೇಳಿದ್ರು. ಆದ್ರೆ ಕುಮಾರಸ್ವಾಮಿ ಅವರು ಯಾವುದೇ ಮಾತುಕತೆ ಆಗಿಲ್ಲ ಅನ್ನುವಂತ ವಿಚಾರವನ್ನ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಇಬ್ಬರು ಹೇಳಿಕೆಯಲ್ಲೂ ಕೂಡ ಬೇರೆ ಬೇರೆ ರೀತಿ ಇದಾವೆ. ಈ ಮಧ್ಯೆ BJP ನಾಯಕರು ಮೌನವಾಗಿದ್ದಾರೆ. ಆದ್ರೆ ಚನ್ನಪಟ್ಟಣದಲ್ಲಿ ಅಂದ್ಕೊಂಡಂತೆ ಈಸಿ ಆಗಲ್ಲ ಅಭ್ಯರ್ಥಿ ಆಯ್ಕೆ ಅನ್ನುವಂಥದ್ದು. ಇವೆಲ್ಲ ವಿದ್ಯಮಾನಗಳು ಕೂಡ ಸ್ಪಷ್ಟ ಸುಳಿವನ್ನ ಕೊಡ್ತಾ ಇದಾವೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಈ ವಿಚಾರದಲ್ಲಿ ಸುಳಿವು ಬಿಟ್ಕೊಡ್ತಾ ಇಲ್ಲ, ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದು ಹೇಳ್ತಾ ಇಲ್ಲ. ಜೊತೆಗೆ ಕ್ಷೇತ್ರವನ್ನ JDS ನಲ್ಲೇ ಉಳಿಸ್ಕೋಬೇಕು ಅನ್ನುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂತ ಆಕ್ಷೇಪ ಕೂಡ BJP ವಲಯದಿಂದ ಕೇಳಿ ಬರ್ತಿದೆ. CP ಯೋಗೇಶ್ವರ್ ಅವರು ನಾನೇ ಅಭ್ಯರ್ಥಿ ಆಗ್ಬೇಕು ಅನ್ನುವಂತಹ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ಹಾಗಾಗಿ ಒಂದ್ ರೀತಿಯಲ್ಲಿ ಗೊಂದಲ ಮುಂದುವರೆದಿದೆ. ಬಹುಶಃ ಚುನಾವಣೆ ಮುಹೂರ್ತ ಬಂದಾಗ ಆ ಸಂದರ್ಭದಲ್ಲಿ ಅಭ್ಯರ್ಥಿ ಯಾರು ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಅಲ್ಲಿವರೆಗೂ ಮಾತ್ರ ಒಂದ್ ರೀತಿಯಲ್ಲಿ ಗೊಂದಲ, ಜಟಿಲತೆ ಹಾಗೆ ಮುಂದುವರಿಯುವ ಸಾಧ್ಯತೆ ಇದೆ. ಅರವಿಂದ್, ಓಕೆ ಮಸೂದ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಇನ್ನೂ ನಾನು ಅದನ್ನೇ ಹೇಳ್ತಾ ಇರೋದು, ನೋಡಿ 4 ಕ್ಷೇತ್ರಕ್ಕೆ ಚುನಾವಣೆ ಆಗಬೇಕು. ಹಾಗೆ ನೋಡೋಕೆ ಹೋದರೆ ಒಂದು MLC ಸೇರಿದಂತೆ ಬೇರೆ ಶಿಗ್ಗಾವಿ ಮತ್ತು ಸಂಡೂರೆಲ್ಲ ಚರ್ಚೆನೇ ಆಗ್ತಿಲ್ಲ. ಚರ್ಚೆ ಆಗ್ತಿರೋದೇ ಬರೀ ಚನ್ನಪಟ್ಟಣ. ಯಾಕೆ ಅಂತಂದರೆ ಅಲ್ಲಿ ಕುಮಾರಸ್ವಾಮಿ ಗೆದ್ದಿದ್ರು, ಈಗ ಯಾರು ಆಗ್ತಾರೆ? ಬಟ್ ಎಲೆಕ್ಷನ್ ಇನ್ನೂ ಡಿಕ್ಲೇರ್ ಆಗಿಲ್ಲ. ಎಲೆಕ್ಷನ್ ಡಿಕ್ಲೇರ್ ಆಗಬೇಕು, ಆಮೇಲೆ ಎಲ್ಲ ಕೂತು ಒಂದು ಫೈನಲ್ ಮಾಡ್ತಾರೆ. ಈವನ್ ಹೈಕಮಾಂಡ್ ಅವರು ಕೂಡ ಈಗಲೇ ತಲೆ ಕೆಡಿಸ್ಕೊಳ್ಳಲ್ಲ.